ಭಾರತ ದೇಶವನ್ನು ಧರ್ಮಭೂಮಿ, ಕರ್ಮಭೂಮಿ, ಯೋಗಭೂಮಿ, ತ್ಯಾಗಭೂಮಿ, ತಪೋಭೂಮಿ ಅಂತಲೇ ನಾವೆಲ್ಲ ಸ್ಮರಿಸಿಕೊಳ್ಳುತ್ತೇವೆ. ಅನೇಕ ಸಂತರು, ಶರಣರು, ಮಹಾತ್ಮರು, ತಪಸ್ಸುಗಳು, ದೇವಾನುದೇವತೆಗಳು ಅವತರಿಸಿದಂತಹ ಧರ್ಮಭೂಮಿ, ಪುಣ್ಯಭೂಮಿ ಈ ಭರತಖಂಡವಾಗಿದೆ. ಸೂರ್ಯವಂಶ ಕ್ಷತ್ರಿಯೋತ್ತಮರು ಅಯೋಧ್ಯೆಯನ್ನಾಡಿ ಇಡೀ ದೇಶವನ್ನೇ ಒಂದು ಉತ್ತಮ ಶ್ರೇಷ್ಠ ಸಂಸ್ಕೃತಿಗೆ ಅಲ್ಲಿ ನಿರ್ಮಾಣವನ್ನು ಮಾಡಿದರು. ಇಂತಹ ಭರತಖಂಡವನ್ನಾಳಿದಂತಹ ಮರ್ಯಾದಾ ಪುರುಷೋತ್ತಮ, ಏಕಪತ್ನಿ ವ್ರತಸ್ಥ, ಪಿತೃವಾಕ್ಯ ಪರಿಪಾಲಕ ಎಂದೇ ನಾವೆಲ್ಲರೂ ಸ್ಮರಿಸಿಕೊಳ್ಳುವಂತಹ ಆದರ್ಶ ಸದ್ಗುಣಗಳೊಂದಿಗೆ, ಆದರ್ಶ ವ್ಯಕ್ತಿತ್ವದೊಂದಿಗೆ ಇಡೀ ವಿಶ್ವಕ್ಕೆ ತಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟಂತಹ ಪ್ರಭು ಶ್ರೀರಾಮಚಂದ್ರ ಪ್ರಭುವಿನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಳೆದ 500 ವರ್ಷಗಳಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡಿ ಲಕ್ಷಾಂತರ ದೇಶಭಕ್ತರ, ಹಿಂದೂ ಭಕ್ತರ ಪ್ರಾಣ ಬಲಿದಾನದೊಂದಿಗೆ ಈ ದಿನ ನಮ್ಮ ಕನಸು ಈಡೇರುವಂತಹ ಸಂದರ್ಭ ಬಂದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಸುಂದರವಾಗಿ, ಅದ್ಭುತವಾಗಿ ನಿರ್ಮಾಣವಾಗಿದೆ. ರಾಮಲಲ್ಲಾದಲ್ಲಿ ಅಂದರೆ ಶ್ರೀರಾಮಚಂದ್ರ ಪ್ರಭುವಿನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮಂದಿರದ ಲೋಕಾರ್ಪಣೆಯನ್ನು ಜನವರಿ 22ರಂದು ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ಹಾಗೂ 100 ಕೋಟಿ ಹಿಂದೂ ಭಕ್ತರ ಸಾಕ್ಷಿಯಲ್ಲಿ ಇವತ್ತು ಮಂದಿರ ಉದ್ಘಾಟನೆ ಆಗಲಿದೆ. ಭಗೀರಥ ಗುರುಪೀಠದ ಪೂಜ್ಯರಾದ ನಮಗೂ ಸಹ ಆಹ್ವಾನ ಬಂದಿದ್ದು, ನಾವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. 100 ಕೋಟಿ ರಾಮ ಭಕ್ತರು, ಹಿಂದೂ ಭಕ್ತರು ತಮ್ಮ ಮನೆಗಳಲ್ಲಿಯೇ ಆ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ, ದೀಪವನ್ನು ಬೆಳಗಿಸಿ, ಅಕ್ಷತೆಯನ್ನಿಟ್ಟು ನೀವೆಲ್ಲರೂ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ನಮ್ಮೆಲ್ಲರಿಗೂ ಸಹ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಆ ಮೂಲಕ ಪ್ರಭು ಶ್ರೀರಾಮಚಂದ್ರನ ಒಂದು ಆದರ್ಶ ಸದ್ಗುಣ, ಸದ್ಭಾವನೆಗಳು ನಮ್ಮೆಲ್ಲರ ಬದುಕಿನಲ್ಲಿ ಯಾವತ್ತೂ ನಿಲ್ಲುವಂತಾಗಲಿ ಅಂತ ಆಶಿಸಿ ಶುಭವನ್ನು ಹಾರೈಸ್ತೇವೆ.